ಬೆಂಗಳೂರಿನ ಆ ಭಾಗದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡೇ ರಸ್ತೆಗಿಳಿಬೇಕು. ಯಾಕಂದ್ರೆ 1 ಸೆಕೆಂಡ್ ಕಣ್ಮುಚ್ಚಿ ಬಿಡೋದ್ರಲ್ಲಿ ಕೈಕಾಲು ಮುರ್ಕೋಬಹುದು, ಇಲ್ಲ ಪ್ರಾಣನೇ ಹೋಗಬಹುದು. ಈ ರಸ್ತೆಯಲ್ಲಿ ಓಡಾಡೋರ ಪರಿಸ್ಥಿತಿ ಅಕ್ಷರಶಃ ನರಕ. ರಸ್ತೆ ಫುಲ್ ಧೂಳ್ ಮಗ ಧೂಳ್. ಗುಂಡಿಗಳ ಆರ್ಭಟಕ್ಕೆ ಜನ ಹೈರಾಣ. ಎಲ್ಲಿ ನೋಡಿದ್ರು ಗುಂಡಿ ಗುಂಡಿ. ಗುಂಡಿಯಿಂದ ಏಳುತ್ತಿರೋ ಧೂಳು. ಈ ಧೂಳಿಗೆ ಟೂ ವೀಲರ್ ವಾಹನ ಸವಾರರು ಕಂಗಾಲು. ಯಾಕಂದ್ರೆ ಧೂಳಿಗೆ ಎದುರಿನ ವಾಹನ ಸವಾರರು ಕಾಣೋಲ್ಲ. ಹಂಗೂ ಹಿಂಗೂ ಗುಂಡಿ ಅವಾಯ್ಡ್ ಮಾಡಿ ಗಾಡಿ ಓಡಿಸಿದ್ರು ಸ್ಕಿಡ್ ಆಗ್ಬಿಡುತ್ತೆ. ಓಡಾಡೋರ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ನನಗೆ ಡ್ರೈವಿಂಗ್ ಮಾಡಕ್ಕೆ ತುಂಬಾ ಕಷ್ಟ. ಧೂಳ್ ಅಂದ್ರೆ ಫುಲ್ ಕಣ್ಣಲ್ಲಿ ಹೋಗುತ್ತೆ. ಅದು 2 ವೀಲರ್ 4 ವೀಲರ್ ಎಲ್ಲರಿಗೆ ಕಷ್ಟ. ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ವರ್ಕಿಂಗ್ ಅವರ್ದು ಫುಲ್ ಆ ಕಡೆಯಿಂದ ಆ ಕಡೆ ಫುಲ್ ಜಾಮ್ ಇರುತ್ತೆ. ಗೊತ್ತಿಲ್ಲ ಹಿಂಗದು BBMP ಅವರು ಏನು ನೋಡ್ತಾ ಇಲ್ಲ ಮೇಡಮ್. 100% ನೋಡಿ ಅಷ್ಟೊಂದು ಇದೆಯಲ್ಲ, ಅದು ಸ್ಕಿಡ್ ಆಗಿ 100% ಆಗೇ ಆಗುತ್ತೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬನ್ನೇರುಘಟ್ಟ ಅರಕೆರೆ ರಸ್ತೆಯಲ್ಲಿ. ಈ ಅವಾಂತರಕ್ಕೆ ಕಾರಣ ಆಗಿದ್ದು ಒಂದು ಕಡೆ ರಸ್ತೆ ಗುಂಡಿ ಆದ್ರೆ ಮತ್ತೊಂದು ಕಡೆ ಜಲಮಂಡಳಿಯ ಅರ್ಧಂಬರ್ಧ ಕೆಲಸ. ಹೀಗಾಗಿ ಮಾಸ್ಕ್ ಧರಿಸಿಯೇ ಓಡಾಡಬೇಕು ಅಂತ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ತಾಣದಲ್ಲಿ ಪೋಸ್ಟ್ ಮಾಡಿ ಗಮನ ಸೆಳೆದಿದ್ದಾರೆ. ತುಂಬಾ ಧೂಳು ಹಳ್ಳಗಳು ಎಲ್ಲಿದೆ ಅಂತ ಗೊತ್ತೇ ಆಗಲ್ಲ. ಆಟೋ ಓಡಿಸಕ್ಕೆ ತುಂಬಾ ಕಷ್ಟ ಇದೆ ಮೇಡಮ್. ಈಗ ಇರೋ ಕ್ಲೈಮೇಟ್ಗೆ ಫುಲ್ ನೆಗಡಿ ಕೆಮ್ಮು ಜ್ವರ, ಆಟೋ ಓಡಿಸಕ್ಕೆ ಆಗಲ್ಲ. ಇದು ಈ ತರನಾ ಸುಮಾರು ಒಂದು 2 ವಾರದಿಂದ ಇದೆ. 2 ವಾರ 3 ವಾರದಿಂದ ಮೇಲೆ. ಒಟ್ನಲ್ಲಿ ಗುಂಡಿ ಹಾಗೂ ಧೂಳಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿರೋ ಸರ್ಕಾರ ರಸ್ತೆ ಭಾಗ್ಯ ಮಾಡಿಕೊಡ್ಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಆ ಭಾಗದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡೇ ರಸ್ತೆಗಿಳಿಬೇಕು. ಯಾಕಂದ್ರೆ 1 ಸೆಕೆಂಡ್ ಕಣ್ಮುಚ್ಚಿ ಬಿಡೋದ್ರಲ್ಲಿ ಕೈಕಾಲು ಮುರ್ಕೋಬಹುದು, ಇಲ್ಲ ಪ್ರಾಣನೇ ಹೋಗಬಹುದು. ಈ ರಸ್ತೆಯಲ್ಲಿ ಓಡಾಡೋರ ಪರಿಸ್ಥಿತಿ ಅಕ್ಷರಶಃ ನರಕ. ರಸ್ತೆ ಫುಲ್ ಧೂಳ್ ಮಗ ಧೂಳ್. ಗುಂಡಿಗಳ ಆರ್ಭಟಕ್ಕೆ ಜನ ಹೈರಾಣ. ಎಲ್ಲಿ ನೋಡಿದ್ರು ಗುಂಡಿ ಗುಂಡಿ. ಗುಂಡಿಯಿಂದ ಏಳುತ್ತಿರೋ ಧೂಳು. ಈ ಧೂಳಿಗೆ ಟೂ ವೀಲರ್ ವಾಹನ ಸವಾರರು ಕಂಗಾಲು. ಯಾಕಂದ್ರೆ ಧೂಳಿಗೆ ಎದುರಿನ ವಾಹನ ಸವಾರರು ಕಾಣೋಲ್ಲ. ಹಂಗೂ ಹಿಂಗೂ ಗುಂಡಿ ಅವಾಯ್ಡ್ ಮಾಡಿ ಗಾಡಿ ಓಡಿಸಿದ್ರು ಸ್ಕಿಡ್ ಆಗ್ಬಿಡುತ್ತೆ. ಓಡಾಡೋರ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ನನಗೆ ಡ್ರೈವಿಂಗ್ ಮಾಡಕ್ಕೆ ತುಂಬಾ ಕಷ್ಟ. ಧೂಳ್ ಅಂದ್ರೆ ಫುಲ್ ಕಣ್ಣಲ್ಲಿ ಹೋಗುತ್ತೆ. ಅದು 2 ವೀಲರ್ 4 ವೀಲರ್ ಎಲ್ಲರಿಗೆ ಕಷ್ಟ. ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ವರ್ಕಿಂಗ್ ಅವರ್ದು ಫುಲ್ ಆ ಕಡೆಯಿಂದ ಆ ಕಡೆ ಫುಲ್ ಜಾಮ್ ಇರುತ್ತೆ. ಗೊತ್ತಿಲ್ಲ ಹಿಂಗದು BBMP ಅವರು ಏನು ನೋಡ್ತಾ ಇಲ್ಲ ಮೇಡಮ್. 100% ನೋಡಿ ಅಷ್ಟೊಂದು ಇದೆಯಲ್ಲ, ಅದು ಸ್ಕಿಡ್ ಆಗಿ 100% ಆಗೇ ಆಗುತ್ತೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬನ್ನೇರುಘಟ್ಟ ಅರಕೆರೆ ರಸ್ತೆಯಲ್ಲಿ. ಈ ಅವಾಂತರಕ್ಕೆ ಕಾರಣ ಆಗಿದ್ದು ಒಂದು ಕಡೆ ರಸ್ತೆ ಗುಂಡಿ ಆದ್ರೆ ಮತ್ತೊಂದು ಕಡೆ ಜಲಮಂಡಳಿಯ ಅರ್ಧಂಬರ್ಧ ಕೆಲಸ. ಹೀಗಾಗಿ ಮಾಸ್ಕ್ ಧರಿಸಿಯೇ ಓಡಾಡಬೇಕು ಅಂತ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ತಾಣದಲ್ಲಿ ಪೋಸ್ಟ್ ಮಾಡಿ ಗಮನ ಸೆಳೆದಿದ್ದಾರೆ. ತುಂಬಾ ಧೂಳು ಹಳ್ಳಗಳು ಎಲ್ಲಿದೆ ಅಂತ ಗೊತ್ತೇ ಆಗಲ್ಲ. ಆಟೋ ಓಡಿಸಕ್ಕೆ ತುಂಬಾ ಕಷ್ಟ ಇದೆ ಮೇಡಮ್. ಈಗ ಇರೋ ಕ್ಲೈಮೇಟ್ಗೆ ಫುಲ್ ನೆಗಡಿ ಕೆಮ್ಮು ಜ್ವರ, ಆಟೋ ಓಡಿಸಕ್ಕೆ ಆಗಲ್ಲ. ಇದು ಈ ತರನಾ ಸುಮಾರು ಒಂದು 2 ವಾರದಿಂದ ಇದೆ. 2 ವಾರ 3 ವಾರದಿಂದ ಮೇಲೆ. ಒಟ್ನಲ್ಲಿ ಗುಂಡಿ ಹಾಗೂ ಧೂಳಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿರೋ ಸರ್ಕಾರ ರಸ್ತೆ ಭಾಗ್ಯ ಮಾಡಿಕೊಡ್ಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಆ ಭಾಗದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡೇ ರಸ್ತೆಗಿಳಿಬೇಕು. ಯಾಕಂದ್ರೆ 1 ಸೆಕೆಂಡ್ ಕಣ್ಮುಚ್ಚಿ ಬಿಡೋದ್ರಲ್ಲಿ ಕೈಕಾಲು ಮುರ್ಕೋಬಹುದು, ಇಲ್ಲ ಪ್ರಾಣನೇ ಹೋಗಬಹುದು. ಈ ರಸ್ತೆಯಲ್ಲಿ ಓಡಾಡೋರ ಪರಿಸ್ಥಿತಿ ಅಕ್ಷರಶಃ ನರಕ. ರಸ್ತೆ ಫುಲ್ ಧೂಳ್ ಮಗ ಧೂಳ್. ಗುಂಡಿಗಳ ಆರ್ಭಟಕ್ಕೆ ಜನ ಹೈರಾಣ. ಎಲ್ಲಿ ನೋಡಿದ್ರು ಗುಂಡಿ ಗುಂಡಿ. ಗುಂಡಿಯಿಂದ ಏಳುತ್ತಿರೋ ಧೂಳು. ಈ ಧೂಳಿಗೆ ಟೂ ವೀಲರ್ ವಾಹನ ಸವಾರರು ಕಂಗಾಲು. ಯಾಕಂದ್ರೆ ಧೂಳಿಗೆ ಎದುರಿನ ವಾಹನ ಸವಾರರು ಕಾಣೋಲ್ಲ. ಹಂಗೂ ಹಿಂಗೂ ಗುಂಡಿ ಅವಾಯ್ಡ್ ಮಾಡಿ ಗಾಡಿ ಓಡಿಸಿದ್ರು ಸ್ಕಿಡ್ ಆಗ್ಬಿಡುತ್ತೆ. ಓಡಾಡೋರ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ನನಗೆ ಡ್ರೈವಿಂಗ್ ಮಾಡಕ್ಕೆ ತುಂಬಾ ಕಷ್ಟ. ಧೂಳ್ ಅಂದ್ರೆ ಫುಲ್ ಕಣ್ಣಲ್ಲಿ ಹೋಗುತ್ತೆ. ಅದು 2 ವೀಲರ್ 4 ವೀಲರ್ ಎಲ್ಲರಿಗೆ ಕಷ್ಟ. ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ವರ್ಕಿಂಗ್ ಅವರ್ದು ಫುಲ್ ಆ ಕಡೆಯಿಂದ ಆ ಕಡೆ ಫುಲ್ ಜಾಮ್ ಇರುತ್ತೆ. ಗೊತ್ತಿಲ್ಲ ಹಿಂಗದು BBMP ಅವರು ಏನು ನೋಡ್ತಾ ಇಲ್ಲ ಮೇಡಮ್. 100% ನೋಡಿ ಅಷ್ಟೊಂದು ಇದೆಯಲ್ಲ, ಅದು ಸ್ಕಿಡ್ ಆಗಿ 100% ಆಗೇ ಆಗುತ್ತೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬನ್ನೇರುಘಟ್ಟ ಅರಕೆರೆ ರಸ್ತೆಯಲ್ಲಿ. ಈ ಅವಾಂತರಕ್ಕೆ ಕಾರಣ ಆಗಿದ್ದು ಒಂದು ಕಡೆ ರಸ್ತೆ ಗುಂಡಿ ಆದ್ರೆ ಮತ್ತೊಂದು ಕಡೆ ಜಲಮಂಡಳಿಯ ಅರ್ಧಂಬರ್ಧ ಕೆಲಸ. ಹೀಗಾಗಿ ಮಾಸ್ಕ್ ಧರಿಸಿಯೇ ಓಡಾಡಬೇಕು ಅಂತ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ತಾಣದಲ್ಲಿ ಪೋಸ್ಟ್ ಮಾಡಿ ಗಮನ ಸೆಳೆದಿದ್ದಾರೆ. ತುಂಬಾ ಧೂಳು ಹಳ್ಳಗಳು ಎಲ್ಲಿದೆ ಅಂತ ಗೊತ್ತೇ ಆಗಲ್ಲ.
ಆಟೋ ಓಡ್ಸಕ್ಕೆ ತುಂಬಾ ಕಷ್ಟ ಇದೆ ಮೇಡಮ್. ಈಗ ಇರೋ ಕ್ಲೈಮೇಟ್ಗೆ ಫುಲ್ ನೆಗಡಿ ಕೆಮ್ಮು ಜ್ವರ, ಆಟೋ ಓಡ್ಸಕ್ಕೆ ಆಗಲ್ಲ. ಇದು ಈ ಥರನಾ ಸುಮಾರು ಒಂದು 2 ವಾರದಿಂದ ಇದೆ, 2 ವಾರ 3 ವಾರದಿಂದ ಮೇಲೆ. ಒಟ್ನಲ್ಲಿ ಗುಂಡಿ ಹಾಗೂ ಧೂಳಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿರೋ ಸರ್ಕಾರ ರಸ್ತೆ ಭಾಗ್ಯ ಮಾಡಿಕೊಡ್ಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಆ ಭಾಗದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡೇ ರಸ್ತೆಗಿಳಿಬೇಕು. ಯಾಕಂದ್ರೆ 1 ಸೆಕೆಂಡ್ ಕಣ್ಮುಚ್ಚಿ ಬಿಡೋದ್ರಲ್ಲಿ ಕೈಕಾಲು ಮುರ್ಕೋಬಹುದು, ಇಲ್ಲ ಪ್ರಾಣಾನೇ ಹೋಗಬಹುದು. ಈ ರಸ್ತೆಯಲ್ಲಿ ಓಡಾಡೋರ ಪರಿಸ್ಥಿತಿ ಅಕ್ಷರಶಃ ನರಕ. ರಸ್ತೆ ಫುಲ್ ಧೂಳ್ ಮಗ ಧೂಳ್. ಗುಂಡಿಗಳ ಆರ್ಭಟಕ್ಕೆ ಜನ ಹೈರಾಣ. ಎಸ್, ಎಲ್ಲಿ ನೋಡಿದ್ರು ಗುಂಡಿ ಗುಂಡಿ. ಗುಂಡಿಯಿಂದ ಏಳುತ್ತಿರೋ ಧೂಳು. ಈ ಧೂಳಿಗೆ 2 ವೀಲರ್ ವಾಹನ ಸವಾರರು ಕಂಗಾಲು. ಯಾಕಂದ್ರೆ ಧೂಳಿಗೆ ಎದುರಿನ ವಾಹನ ಸವಾರರು ಕಾಣೋಲ್ಲ. ಹಂಗೂ ಹಿಂಗೂ ಗುಂಡಿ ಅವಾಯ್ಡ್ ಮಾಡಿ ಗಾಡಿ ಓಡಿಸಿದ್ರು ಸ್ಕಿಡ್ ಆಗ್ಬಿಡುತ್ತೆ. ಓಡಾಡೋರ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ನನಗೆ ಡ್ರೈವಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ. ಧೂಳು ಅಂದ್ರೆ ಫುಲ್ ಕಣ್ಣಲ್ಲಿ ಹೋಗುತ್ತೆ. ಅದು 2 ವೀಲರ್ 4 ವೀಲರ್ ಎಲ್ಲರಿಗೆ ಕಷ್ಟ. ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ವರ್ಕಿಂಗ್ ಅವರ್ಸ್ ಫುಲ್ ಆ ಕಡೆಯಿಂದ ಆ ಕಡೆ ಫುಲ್ ಜಾಮ್ ಇರುತ್ತೆ. ಗೊತ್ತಿಲ್ಲ ಹೆಂಗದು BBMP ಅವರು ಏನು ನೋಡ್ತಾ ಇಲ್ಲ ಮೇಡಮ್. 100% ನೋಡಿ ಅಷ್ಟೊಂದು ಇದೆಯಲ್ಲ, ಅದು ಸ್ಕಿಡ್ ಆಗಿ 100% ಆಗೇ ಆಗತ್ತೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬನ್ನೇರುಘಟ್ಟ ಅರಕೆರೆ ರಸ್ತೆಯಲ್ಲಿ. ಈ ಅವಾಂತರಕ್ಕೆ ಕಾರಣ ಆಗಿದ್ದು ಒಂದು ಕಡೆ ರಸ್ತೆ ಗುಂಡಿ ಆದ್ರೆ ಮತ್ತೊಂದು ಕಡೆ ಜಲಮಂಡಳಿಯ ಅರ್ಧಂಬರ್ಧ ಕೆಲಸ. ಹೀಗಾಗಿ ಮಾಸ್ಕ್ ಧರಿಸಿಯೇ ಓಡಾಡಬೇಕು ಅಂತ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ತಾಣದಲ್ಲಿ ಪೋಸ್ಟ್ ಮಾಡಿ ಗಮನ ಸೆಳೆದಿದ್ದಾರೆ. ತುಂಬಾ ಧೂಳು, ಹಳ್ಳಗಳು ಎಲ್ಲಿದೆ ಅಂತ ಗೊತ್ತೇ ಆಗಲ್ಲ. ಆಟೋ ಓಡ್ಸಕ್ಕೆ ತುಂಬಾ ಕಷ್ಟ ಇದೆ ಮೇಡಮ್. ಈಗ ಇರೋ ಕ್ಲೈಮೇಟ್ಗೆ ಫುಲ್ ನೆಗಡಿ ಕೆಮ್ಮು ಜ್ವರ, ಆಟೋ ಓಡ್ಸಕ್ಕೆ ಆಗಲ್ಲ. ಇದು ಈ ಥರನಾ ಸುಮಾರು ಒಂದು 2 ವಾರದಿಂದ ಇದೆ, 2 ವಾರ 3 ವಾರದಿಂದ ಮೇಲೆ. ಒಟ್ನಲ್ಲಿ ಗುಂಡಿ ಹಾಗೂ ಧೂಳಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿರೋ ಸರ್ಕಾರ ರಸ್ತೆ ಭಾಗ್ಯ ಮಾಡಿಕೊಡ್ಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಆ ಭಾಗದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡೇ ರಸ್ತೆಗಿಳಿಬೇಕು. ಯಾಕಂದ್ರೆ 1 ಸೆಕೆಂಡ್ ಕಣ್ಮುಚ್ಚಿ ಬಿಡೋದ್ರಲ್ಲಿ ಕೈಕಾಲು ಮುರ್ಕೋಬಹುದು, ಇಲ್ಲ ಪ್ರಾಣಾನೇ ಹೋಗಬಹುದು. ಈ ರಸ್ತೆಯಲ್ಲಿ ಓಡಾಡೋರ ಪರಿಸ್ಥಿತಿ ಅಕ್ಷರಶಃ ನರಕ. ರಸ್ತೆ ಫುಲ್ ಧೂಳ್ ಮಗ ಧೂಳ್. ಗುಂಡಿಗಳ ಆರ್ಭಟಕ್ಕೆ ಜನ ಹೈರಾಣ. ಎಸ್, ಎಲ್ಲಿ ನೋಡಿದ್ರು ಗುಂಡಿ ಗುಂಡಿ. ಗುಂಡಿಯಿಂದ ಏಳುತ್ತಿರೋ ಧೂಳು. ಈ ಧೂಳಿಗೆ 2 ವೀಲರ್ ವಾಹನ ಸವಾರರು ಕಂಗಾಲು. ಯಾಕಂದ್ರೆ ಧೂಳಿಗೆ ಎದುರಿನ ವಾಹನ ಸವಾರರು ಕಾಣೋಲ್ಲ. ಹಂಗೂ ಹಿಂಗೂ ಗುಂಡಿ ಅವಾಯ್ಡ್ ಮಾಡಿ ಗಾಡಿ ಓಡಿಸಿದ್ರು ಸ್ಕಿಡ್ ಆಗ್ಬಿಡುತ್ತೆ. ಓಡಾಡೋರ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ನನಗೆ ಡ್ರೈವಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ. ಧೂಳು ಅಂದ್ರೆ ಫುಲ್ ಕಣ್ಣಲ್ಲಿ ಹೋಗುತ್ತೆ. ಅದು 2 ವೀಲರ್ 4 ವೀಲರ್ ಎಲ್ಲರಿಗೆ ಕಷ್ಟ. ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ವರ್ಕಿಂಗ್ ಅವರ್ಸ್ ಫುಲ್ ಆ ಕಡೆಯಿಂದ ಆ ಕಡೆ ಫುಲ್ ಜಾಮ್ ಇರುತ್ತೆ. ಗೊತ್ತಿಲ್ಲ ಹೆಂಗದು BBMP ಅವರು ಏನು ನೋಡ್ತಾ ಇಲ್ಲ ಮೇಡಮ್. 100% ನೋಡಿ ಅಷ್ಟೊಂದು ಇದೆಯಲ್ಲ, ಅದು ಸ್ಕಿಡ್ ಆಗಿ 100% ಆಗೇ ಆಗತ್ತೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬನ್ನೇರುಘಟ್ಟ ಅರಕೆರೆ ರಸ್ತೆಯಲ್ಲಿ. ಈ ಅವಾಂತರಕ್ಕೆ ಕಾರಣ ಆಗಿದ್ದು ಒಂದು ಕಡೆ ರಸ್ತೆ ಗುಂಡಿ ಆದ್ರೆ ಮತ್ತೊಂದು ಕಡೆ ಜಲಮಂಡಳಿಯ ಅರ್ಧಂಬರ್ಧ ಕೆಲಸ. ಹೀಗಾಗಿ ಮಾಸ್ಕ್ ಧರಿಸಿಯೇ ಓಡಾಡಬೇಕು ಅಂತ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ತಾಣದಲ್ಲಿ ಪೋಸ್ಟ್ ಮಾಡಿ ಗಮನ ಸೆಳೆದಿದ್ದಾರೆ. ತುಂಬಾ ಧೂಳು, ಹಳ್ಳಗಳು ಎಲ್ಲಿದೆ ಅಂತ ಗೊತ್ತೇ ಆಗಲ್ಲ. ಆಟೋ ಓಡ್ಸಕ್ಕೆ ತುಂಬಾ ಕಷ್ಟ ಇದೆ ಮೇಡಮ್. ಈಗ ಇರೋ ಕ್ಲೈಮೇಟ್ಗೆ ಫುಲ್ ನೆಗಡಿ ಕೆಮ್ಮು ಜ್ವರ, ಆಟೋ ಓಡ್ಸಕ್ಕೆ ಆಗಲ್ಲ. ಇದು ಈ ಥರನಾ ಸುಮಾರು ಒಂದು 2 ವಾರದಿಂದ ಇದೆ, 2 ವಾರ 3 ವಾರದಿಂದ ಮೇಲೆ. ಒಟ್ನಲ್ಲಿ ಗುಂಡಿ ಹಾಗೂ ಧೂಳಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿರೋ ಸರ್ಕಾರ ರಸ್ತೆ ಭಾಗ್ಯ ಮಾಡಿಕೊಡ್ಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.